ಯುದ್ಧ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಂದು 58 ರೂಪಾಯಿನೋ ಇದ್ದಿದ್ದು LPG ಕೆಜಿಯಲ್ಲಿ. LPG ಹಾಕ್ಕೊಂಡು ಓಡಿಸಿದ್ರೆ ಏನೂ ಉಳಿತಾ ಇಲ್ಲ. ಅಂಥ ಟೈಮಲ್ಲಿ ಪೆಟ್ರೋಲ್ ಹಾಕ್ಕೊಂಡು ನಾವು ಓಡಿಸ್ತೀವಿ ಅಂದರೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವರುಣ್. ಇವತ್ತು ಯಾವುದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಆಲ್ಮೋಸ್ಟು ತುಂಬ ದಿವಸದಿಂದ ಈ ಒಂದು ಪ್ರಾಬ್ಲಮ್ ನಡೀತಾನೆ ಇದೆ. ಅದ್ರ ಬಗ್ಗೆನೇ ನಮ್ಮ ಅಕ್ಕಪಕ್ಕದ ದೇಶಗಳಲ್ಲಿ ಯುದ್ಧ ಸ್ಟಾರ್ಟ್ ಆದಾಗಿಂದನೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾಯಿದೆ. ಹೆಂಗೆ ಅಂದರೆ ಒಂದಾದ್ಮೇಲೆ ಒಂದ್ರ ಮೇಲೆ ಏಟ್ ಬೀಳ್ತಾನೆ ಇದೆ. ನಮಗಂತೂ ನಾವು ಯುದ್ಧ ಮಾಡ್ತಾ ಇಲ್ಲ ಅಂದರೂ ನಮ್ಗೆ ಏಟ್ ಬೀಳ್ತಾನೆ ಇದೆ. ಹೋಟೆಲ್ಸ್ ಆಗಿರ್ಬೋದು, ಹೋಟೆಲ್ಸಲ್ಲಿ ಮೇಯ್ನಾಗಿ LPG ಪ್ರಾಬ್ಲಮ್ ಬಂದಿದ್ದರಿಂದ ಹೋಟೆಲ್ಸಲ್ಲಾಗಿರ್ಬೋದು, ಹೋಟೆಲ್ ಅಸೋಸಿಯೇಷನ್ನು ಎಷ್ಟೋ ಹೋಟೆಲ್ಗಳಿಗೆ ಹೋಟೆಲ್ ಕ್ಲೋಸ್ ಮಾಡ್ಕೊಳ್ಳಿ ಅಥವಾ ನೀವು ಬೇರೆ ದಾರಿ ಹುಡುಕೊಳ್ಳಿ ಅಂತ ಒಂದು ಆಪ್ಷನ್ ಕೊಡ್ತು. ಎಷ್ಟೋ ಹೋಟೆಲ್ಗಳು ಇಂಡಕ್ಷನ್ ಕುಕ್ ಸ್ಟವ್ ಆಗಿರ್ಬೋದು ಅಥವಾ ಈ ಸೌದೆ ಒಲೆ ಅಡುಗೆ ಆ ಥರ ಏನಾದರೂ ಮಾಡಿಕೊಂಡ್ರು. ಇನ್ನು ಎಷ್ಟೋ ಹೋಟೆಲ್ಗಳು ಕ್ಲೋಸ್ ಆಗೋಯಿತು, ತುಂಬ ಹೋಟೆಲ್ಗಳು ಕ್ಲೋಸ್ ಮಾಡಿಬಿಟ್ರು. ಇನ್ನು ಅದು ಬಿಟ್ಟರೆ ಇನ್ನು ಮನೆ ವಿಚಾರಕ್ಕೆ ಬಂತು ಅಂದರೆ 25-30 ದಿವಸ ಆದಮೇಲೆ ಸಿಲಿಂಡರ್ ಬರ್ತಾಯಿದೆ ಮನೆಗಳಿಗೆ ಬುಕ್ ಮಾಡಿ. ಖಾಲಿ ಆಗಿದೆ, ಬುಕ್ ಮಾಡೋಣ ನಾಳೆ ಬೇಕು ಸಿಲಿಂಡರ್ ಅಂದರೆ ಬರೋಲ್ಲ. ಆಲ್ಮೋಸ್ಟ್ 20 ದಿವಸ ಆಗಿರಬೇಕು. ಸಿಟಿ ಒಳಗಡೆ, ಸಿಟಿ ಲಿಮಿಟ್ಸಲ್ಲಿ, ಹಳ್ಳಿ ಲಿಮಿಟ್ಸಲ್ಲಿ 40 ದಿವಸ ಅಂತೇನೋ ಮಾಡಿದ್ದಾರೆ ಇವಾಗ ಬುಕ್ಕಿಂಗ್ ಆದಮೇಲೆ ಸಿಲಿಂಡರ್ ಬರೋಕ್ಕೆ. ಅದಾದಮೇಲೆ ಮೇಜರಾಗಿ ನಮಗೆ ಏಟ್ ಬೀಳ್ತಾ ಇರೋದು ಆಟೋ LPG ಬಗ್ಗೆ. ಎಷ್ಟೋ ಜನ ಆಟೋ ಡ್ರೈವರ್ಗಳು LPG ನಂಬ್ಕೊಂಡೇ ಬದುಕ್ತಾ ಇರೋದು ಇದುವರೆಗೂ. ಆ LPGನೇ ಇವಾಗ ಸಿಗ್ತಾ ಇಲ್ಲ. ನಿಮಗೆಲ್ಲ ಗೊತ್ತಿರೋ ಥರ 2-2 ಕಿಲೋಮೀಟ್ರ್, 3-3 ಕಿಲೋಮೀಟ್ರ್ ತನಕ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಇವಾಗ ರೀಸೆಂಟಾಗಿ ಯಲಹಂಕ ಆಗಿರ್ಬೋದು, ಬಗಲಗುಂಟೆ, ಎಲೆಕ್ಟ್ರಾನಿಕ್ ಸಿಟಿ, ವಿಜಯನಗರ, ಪ್ರತಿಯೊಂದು ಕಡೆನೂ 3-4 ಕಿಲೋಮೀಟ್ರ್ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ ಆಟೋ LPGಗೋಸ್ಕರ. ಯುದ್ಧ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಂದು 58 ರೂಪಾಯಿನೋ ಇದ್ದಿದ್ದು LPG ಕೆಜಿಗೆ. ಇವಾಗ 115 ಗಡಿ ದಾಟಿದೆ. ಇನ್ನೂ ಎಷ್ಟಾಗುತ್ತೋ ಗೊತ್ತಿಲ್ಲ. ಇವಾಗ ಸುಮಾರು ಜನ ಹೇಳ್ತಾರೆ ಪೆಟ್ರೋಲ್ ಯೂಸ್ ಮಾಡ್ಬೋದಲ್ಲ, LPGಗೆ ಯಾಕೆ 2 ಅವರ್ 3 ಅವರ್ ಕಾಯಬೇಕು, ಕಿಲೋಮೀಟ್ರ್ ಗಟ್ಟಲೆ ಕ್ಯೂ ನಿಂತ್ಕೋಬೇಕು ಅಂತ. ಬಟ್ ಪೆಟ್ರೋಲಲ್ಲಿ ಹಾಕ್ಕೊಂಡು ಗಾಡಿ ಓಡಿಸ್ಬೇಕು ಅಂದರೆ ಇವಾಗ ಕೊಡ್ತಾ ಇರೋ ರೇಟ್ಗಳಿಗೆ ಇವಾಗ ಯಾವುದೇ ಆಟೋ ಆಗಲಿ, ಕಾರ್ ಆಗಲಿ, ಡ್ರೈವರ್ಸ್ಗಳು, ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಬಿಸ್ನೆಸ್ ಮಾಡಬೇಕು ಅಂದರೆ ಅಗ್ರಿಗೇಟರ್ ಆ್ಯಪ್ಗಳ ಮುಖಾಂತರ ಮಾತ್ರ. ಇವಾಗ ಅವ್ರು ಕೊಡ್ತಾ ಇರೋ ರೇಟಲ್ಲಿ LPG ಹಾಕ್ಕೊಂಡು ಓಡಿಸಿದ್ರೆ ಏನೂ ಉಳಿತಾ ಇಲ್ಲ. ಅಂಥ ಟೈಮಲ್ಲಿ ಪೆಟ್ರೋಲ್ ಹಾಕ್ಕೊಂಡು ನಾವು ಓಡಿಸ್ತೀವಿ ಅಂದರೆ LPGಗಿಂತ ಪೆಟ್ರೋಲಲ್ಲಿ ಮೈಲೇಜ್ ಕಮ್ಮಿ ಬರ್ತವೆ ಗಾಡಿಗಳು. ಹಂಗಿದ್ದಾಗ ಪೆಟ್ರೋಲ್ ಹಾಕ್ಕೊಂಡು ನಾವು ಓಡಿಸ್ತೀವಿ ಅಂದರೆ ಅವ್ರ ಮನೆಗೆ ರೇಷನ್ ಎಲ್ಲ ತರಕಾರಿ ತೊಗೊಳೋಕ್ಕೂ ಅವ್ರ ಹತ್ರ ದುಡ್ಡಿರೋಲ್ಲ ಪೆಟ್ರೋಲ್ ಹಾಕ್ಕೊಂಡು ಓಡಿಸ್ಬೇಕು ಅಂದರೆ. LPGಗೆ ಅಷ್ಟು ಅಡಿಕ್ಟ್ ಆಗಿದ್ವಿ, ಅಷ್ಟು ಹೆಲ್ಪ್ಫುಲ್ ಇತ್ತು LPG ಆಟೋದವ್ರಿಗೆ. ಹಂಗಾಗಿ LPGಯಿಂದಲೇ ಜೀವನ ನಡೀತಾ ಇದ್ದಿದ್ದು. ಪೆಟ್ರೋಲ್ ಹಾಕ್ಕೊಂಡು ಯಾರೂ ಓಡಿಸ್ತಾ ಇರಲಿಲ್ಲ. ಗಾಡಿ ಸ್ಟಾರ್ಟ್ ಆಗೋಕ್ಕೆ ಮಾತ್ರ ಪೆಟ್ರೋಲ್ ತೊಗೊಳ್ತಾ ಇದ್ದಿದ್ದು. ಇವಾಗ ನನ್ನ ಕಾರ್ ಆಗಿರ್ಬೋದು, ಸ್ಟಾರ್ಟ್ ಆಗೋಕ್ಕೆ ಮಾತ್ರನೇ ನಾನು ಪೆಟ್ರೋಲ್ ಯೂಸ್ ಮಾಡೋದು. ಇನ್ನೆಲ್ಲ CNGಯಲ್ಲಿ ಓಡಿಸ್ತೀನಿ. ಆಟೋದವರು ಕೂಡ ಹಂಗೇ ಮಾಡ್ತಾ ಇದ್ದಿದ್ದು. ಒಂದು ಟ್ಯಾಂಕ್ LPG ಫುಲ್ ಆಯಿತು ಅಂದರೆ ಆಲ್ಮೋಸ್ಟ್ ಒಂದು 250-300 ಕಿಲೋಮೀಟರ್ ತನಕ ಹೋಗ್ಬೋದು ಅವರು. ಒಂದು 4 kg 4.25 kgಗೆ. ಅದೇ ಪೆಟ್ರೋಲ್ 8-9 ಲೀಟ್ರ್ ಪೆಟ್ರೋಲ್ ಬೇಕು. ಆಲ್ಮೋಸ್ಟ್ 10 ಲೀಟ್ರ್ ಪೆಟ್ರೋಲ್. ಅದೇ 250-300 ಕಿಲೋಮೀಟ್ರ್ ಆಟೋದಲ್ಲಿ ಓಡಿಸ್ಬೇಕು ಪೆಟ್ರೋಲನ್ನು ನಾವು ಅಂದರೆ. ಆ ಥರ ಇದ್ದಾಗ 4 kgಗೆ ಮುಗಿಯೋ ಕೆಲಸನ 10 ಲೀಟ್ರ್ ಯಾಕೆ ಖರ್ಚು ಮಾಡಬೇಕು? ಆದರೆ ನಮ್ಮ ಗೌರ್ಮೆಂಟ್ ಮಾತ್ರ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಿಲ್ಲ. ಈಸಿಯಾಗಿ ಸೆಂಟ್ರಲ್ ಗೌರ್ಮೆಂಟಿಂದ ನಮಗೆ ಸಪ್ಲೈ ಬರ್ತಾಯಿಲ್ಲ ಅಂತ ಕೂತ್ಕೊಂಡ್ಬಿಡ್ತಾರೆ. ಇನ್ನು ನಮ್ಮ ಸ್ಟೇಟಲ್ಲಿರೋ ಆಪೋಸಿಷನ್ ಪಾರ್ಟಿ, ನಮ್ಮ ರಾಜಕಾರಣಿಗಳು ಹೆಂಗೆ ಅಂದರೆ, ಅವರಿಗೆ LPG ಸಿಗ್ತಾಯಿಲ್ಲ. ಆಟೋ ಡ್ರೈವರ್ಗಳಿಗೆ ಎಷ್ಟೋ ಜನಕ್ಕೆ ಊಟ ಇಲ್ಲ, ಎಷ್ಟೋ ಜನ ಮನೆ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂತ ಒದ್ದಾಡ್ತಾಯಿದ್ದಾರೆ ಅನ್ನೋ ಟೆನ್ಷನ್ಗಿಂತ ಅವ್ರಿಗೆ IPL ಟಿಕೆಟ್ ಸಿಗ್ತಾಯಿಲ್ಲ ಅನ್ನೋ ಪ್ರಾಬ್ಲಮ್ಮೇ ಜಾಸ್ತಿ ಆಗೋಗಿದೆ. ಮೊನ್ನೆ ವಿಧಾನಸೌಧದಲ್ಲಿ IPL ಟಿಕೆಟ್ ಸಿಗ್ತಾಯಿಲ್ಲ ಅಂತ ಹೊಡೆದಾಡ್ತಾಯಿದ್ದಾರೆ. MLAಗಳಿಗೆ ಟಿಕೆಟ್ ಸಿಗದೇ ಇರೋ ಥರ ಮಾಡಿಬಿಟ್ಟಿದ್ದಾರೆ ಗೌರ್ಮೆಂಟ್ ಅವರು ಅಂತ. ನಮ್ಮ ರಾಜಕಾರಣಿಗಳಿಗೆ ಈ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ ಅಣ್ಣ. ತಳ್ಕೊಬಂದು ರೇಸ್ ಕೋರ್ಸಿಂದ ತಳ್ಕೊಬಂದಿದ್ದೀನಿ. ಇವ್ರು ಬೇರೆ ಫೋನ್ಪೇ ಇಲ್ಲ ಅಂತ ಹೇಳ್ತವ್ರೆ. ಮನೆಗೆಲ್ಲ ಫೋನ್ಪೇ ಇದು ಏನು ಸಂಪಾದನೆನೂ ಇಲ್ಲ. ಇಲ್ಲಿ 80 ರೂಪಾಯಿ ಐತೆ ಜೋಬಲ್ಲಿ. ಹಾಕ್ತಾರೋ ಹಾಕಲ್ವೋ ಅದು ಗೊತ್ತಿಲ್ಲ. ಹಾಕ್ಲಿಲ್ಲ ಅಂದರೆ ಇಲ್ಲೇ ಮುನಿಕಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಪರಿಸ್ಥಿತಿ ಹದಗೆಟ್ಟೋಗಿದೆ. ದಯವಿಟ್ಟು ರಾಜ್ಯ ಸರ್ಕಾರ ಇದಕ್ಕೆಲ್ಲ ಪರಿಹಾರ ಕೊಡಬೇಕು ಆಟೋ ಡ್ರೈವರ್ಗಳಿಗೆ. ಇಲ್ಲ ಅಂದರೆ ಊರು ಬಿಟ್ಟು ಹೋಗ್ಬೇಕು. 2 ಸೀಮೆಸ ಕೊಡಿಸ್ಬಿಡೋಕೆ ಹೇಳ್ಬಿಡಿ ರಾಜ್ಯ ಸರ್ಕಾರಕ್ಕೆ. ಹಾಲು ಕರ್ಕೊಂಡು ಇಡ್ತೀವಿ ಹೊತ್ತಿಗೆ ನೆಮ್ಮದಿಗೆ ಜೀವನನೇ ಮಾಡೋಕ್ಕಾಯ್ತಲ್ಲ. ಹಿಂಸೆ ಆಗ್ಬಿಟ್ಟೈತಿ. ಈ ಗ್ಯಾಸ್ ರೈಟ್ 105 ರೂಪಾಯಿ ಆದರೆ ನಾವು ಎಲ್ಲಿಂದ ಜೀವನ ಮಾಡೋದ? 80 ರೂಪಾಯಿ ಐತಿ. ಇವಾಗ ಹಾಕ್ತಾನೋ ಹಾಕಲ್ವ ಅದು ಗೊತ್ತಿಲ್ಲ ನನಗೆ. ನಮ್ಮ ಕಷ್ಟ ನಮಗೆ. ಹೆಂಡತಿ ಮಕ್ಕಳು ಸಾಕಾಯ್ತಲ್ಲ. ಹೆಂಡತಿ ಮಕ್ಕಳು ದುಡ್ಕೋಗಿ ಕೊಟ್ರೆ ಜೀವನ. ದುಡ್ಕೋಗಿ ಕೊಡಲಿಲ್ಲ ಅಂದ್ರೆ ಯಾರು ಕೊಡ್ತಾರೆ? ಅನ್ನ ಹಾಕ್ತಾರೆ. ದುಡ್ಕೋಗಿ ಕೊಟ್ಟರೆ ಜೀವನ. ಗ್ಯಾಸ್ದು ಅಲ್ಲಿಂದ ತಳ್ಕೊಬಂದು ಯಾರು ಥ್ರೋ ಮಾಡಲ್ಲ. ಇವಾಗ ಅಲ್ಲಿಂದ ತಳ್ಕೊಂಬಂದು ಎಷ್ಟೋ ಜನ ಆಟೋ ಡ್ರೈವರ್ಗಳು
ಗ್ಯಾಸ್ ಸಿಕ್ಕಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಸಾಯಬೇಕು, ಇಲ್ಲೇ ಮಲ್ಕೋಬೇಕು, ಇಲ್ಲೇ ಕಾಯಬೇಕು, ಈ ಥರ ಮಾತುಗಳನ್ನೆಲ್ಲ ಆಡ್ತಾಯಿದ್ದಾರೆ. ಆದರೆ ನಮ್ಮ ರಾಜಕಾರಣಿಗಳಿಗೆ ಈ ಥರ IPL ಟಿಕೆಟ್ ಸಿಗ್ತಾಯಿಲ್ಲ. ಇವ್ರಿಗೆಲ್ಲ ವಿರಾಟ್ ಕೊಹ್ಲಿ ಜೊತೆ ಕೂತ್ಕೊಂಡು ಮ್ಯಾಚ್ ನೋಡೋ ಆಸೆ. ಈ ಟೈಮಲ್ಲಿ ನಮ್ಮ ಇಡೀ ರಾಜ್ಯ ಒದ್ದಾಡ್ತಾ ಇದೆ, ಡ್ರೈವರ್ಗಳೆಲ್ಲ, ಆಟೋ ಡ್ರೈವರ್ಗಳೆಲ್ಲ ಒದ್ದಾಡ್ತಾ ಇದ್ದಾರೆ. ಇವ್ರಿಗೆ IPL ನೋಡೋ ಹುಚ್ಚು ಇವಾಗ ಸ್ಟಾರ್ಟ್ ಆಗಿದೆ. ದಯವಿಟ್ಟು ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್, ಯಾರೇ ಆಗಲಿ ರಾಜಕಾರಣಿಗಳು ಇದ್ರ ಬಗ್ಗೆ ಧ್ವನಿ ಎತ್ತಿ ಗೌರ್ಮೆಂಟ್ಗೆ ಫೋರ್ಸ್ ಮಾಡಿ ಅಟ್ಲೀಸ್ಟ್ ಆಟೋಗಳಿಗೆ LPG ಸಿಗೋ ಥರ. ಯಾಕಂದರೆ ಎಷ್ಟೋ ಜನ ಆಟೋ ಡ್ರೈವರ್ಗಳ ಜೀವನ ನಡೀತಾ ಇರೋದೇ ಆಟೋಗಳಿಂದ. ಆಟೋಗಳು ಒಂದು ದಿವಸ ನಿಲ್ತು ಅಂದ್ರೂ ಎಷ್ಟೋ ಜನಕ್ಕೆ ಮನೆಗೆ ರೇಷನ್ ತೊಗೊಂಡೋಗೋಕ್ಕಾಗಲ್ಲ, ತರಕಾರಿ ತೊಗೊಂಡೋಗೋಕ್ಕಾಗಲ್ಲ, ಎಷ್ಟೋ ಜನ ದಿನದ ಬಡ್ಡಿ ಕಟ್ಟೋಕ್ಕಾಗಲಿದ್ದಂಗೆ ತುಂಬ ಜನ ಡ್ರೈವರ್ಗಳು ಬೀದಿಗೆ ಬಂದುಬಿಡ್ತಾರೆ. ದಯವಿಟ್ಟು ಇದಕ್ಕೇನಾದರೂ ಒಂದು ಆದಷ್ಟು ಬೇಗ ಪರಿಹಾರ ಕಂಡುಹಿಡಿಯಿರಿ. ಥ್ಯಾಂಕ್ ಯು.